ಅಷ್ಟವಕ್ರ ಮುನಿಗಳು ಮತ್ತು ಜನಕರಾಜ ಮಹಾರಾಜನ ನಡುವೆ ನಡೀತಕ್ಕಂಥ ಜ್ಞಾನ ಅನ್ನತಕ್ಕಂಥದ್ದು ಎಷ್ಟೊಂದು ಅದ್ಭುತವಾಗಿದೆ. ಆ ಜಾತಿ ಬೇರೆ, ಅವ್ರದ್ದು ಬೇರೆ, ಬೇರೆ ಬೇರೆ ಬೇರೆ. ನಮಸ್ಕಾರ ಸ್ನೇಹಿತರೆ. ಅಷ್ಟವಕ್ರ ಮುನಿಗಳು ಮತ್ತು ಜನಕರಾಜ ಮಹಾರಾಜನ ನಡುವೆ ನಡೀತಕ್ಕಂಥ ಸಂಭಾಷಣೆಯ ಬಗ್ಗೆ ನಿನ್ನೆ ಹೇಳಿದ್ದೆ. ಈಗ ಜನಕ ಮಹಾರಾಜರು ಅಷ್ಟವಕ್ರ ಮುನಿಯನ್ನು ಜಸ್ಟ್ ಕೇವಲ 12 ವರ್ಷ ಆಗಿರುತ್ತೆ. ಅಷ್ಟವಕ್ರಾಗ ಅವ್ರನ್ನ ಆಸ್ಥಾನದಲ್ಲಿ ಸಿಂಹಾಸನದ ಮೇಲೆ ಕೂರಿಸಿ ಪ್ರಶ್ನೆಯನ್ನು ಕೇಳ್ತಾರೆ. ಏನಪ್ಪ ಮೊದಲನೇ ಪ್ರಶ್ನೆ ಅಂದರೆ, ಏ ಪ್ರಭು, ಜ್ಞಾನ ಪಡೆಯುವುದು ಹೇಗೆ, ಮುಕ್ತಿ ಪಡೆಯುವುದು ಹೇಗೆ ಮತ್ತು ವೈರಾಗ್ಯ ಹೊಂದುವುದು ಹೇಗೆ, ಇವನ್ನು ಕೃಪೆ ಮಾಡಿ ತಿಳಿಸಿ ಹೇಳಿ ಅಂತ ಜನಕ ಮಹಾರಾಜ ಅಷ್ಟವಕ್ರ ಮುನಿಗಳು ಕೇಳ್ತಾರೆ. ನೋಡಿ, ಜ್ಞಾನ ಅಂದ್ರೇನು? ಜ್ಞಾನ ಅನ್ನತಕ್ಕಂಥದ್ದು ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ತುಂಬ ಜನಕ್ಕೆ ಅರ್ಥವೇ ಆಗಿಲ್ಲ. ಯಾವುದು ಜ್ಞಾನ? ನಾನು ತುಂಬ ಎಕ್ಸ್ಪರ್ಟು, ಮೆಕ್ಯಾನಿಕ್, ಕಾರ್ ರಿಪೇರಿ ಮಾಡೋದು, ಅದು ಜ್ಞಾನವೇ? ಅಲ್ಟಿಮೇಟ್ ಜ್ಞಾನನೇ. ಕಾರ್ ರಿಪೇರಿ ಮಾಡ್ತೀನಿ, ಬೇಕಾಷ್ಟು ಹಣ ಬರುತ್ತೆ. ಆರ್ಟ್ ಸರ್ಜನ್, ಅದು ಅದ್ಭುತವಾದ ಜ್ಞಾನವೇ? ಒಬ್ಬ ಗ್ರೇಟ್ ಲಾಯರ್, ಎ ಗ್ರೇಟ್ ಪೊಲಿಟಿಷಿಯನ್, ಗ್ರೇಟ್ ಸೈಂಟಿಸ್ಟ್, ಇಲ್ಲಿ ಯಾವ ಜ್ಞಾನ ಶ್ರೇಷ್ಠ? ಎಲ್ಲ ಜ್ಞಾನಗಳು ಸೀಮಿತವಾದದ್ದು. ಅದೊಂದು ಮಾತ್ರ ಗೊತ್ತು, ಬೇರೆದು ಗೊತ್ತಿಲ್ಲ. ಹೀಗೆ ಸ್ವಲ್ಪ ಚಿಂತನೆ ಮಾಡ್ತಾ ಹೋಗಿ, ನಿಮ್ಮ ಜ್ಞಾನದ ಮಟ್ಟ ಹೇಗಿದೆ ಅಂತ ಗೊತ್ತಾಗುತ್ತೆ. ಏನು? ನಿಮ್ಮ ಮನೆಯಲ್ಲಿ ದೇವರು ಮಾಡ್ತಾ ಇದ್ದೀರಾ, ಆ ದೇವರು ರಂಗನಾಥ ಸ್ವಾಮಿ, ಶಿವ, ದೇವಿ, ಇಷ್ಟೇ. ಅಥವಾ ಕೃಷ್ಣ, ಅಥವಾ ರಾಮ, ಅಥವಾ ಯಾವುದೋ ಒಂದು ನಾಡು ಮಾರಮ್ಮ, ಬೇಕಾಷ್ಟು ದೇವರುಗಳಿದೆ ಅಲ್ವಾ? ನೀವು ಅನ್ಕೋತೀರಿ ದಿಸ್ ಇಸ್ ಅಲ್ಟಿಮೇಟ್, ಭಗವಂತ ಇವನೇ, ನಾನು ಕೇಳಿದೆಲ್ಲವನ್ನೂ ಕೊಡ್ತಾನೆ. ಇದು ಕೂಡ ಜ್ಞಾನ ಅಲ್ಲ. ಯಾಕೆಂದರೆ ಇವರೆಲ್ಲರೂ ಇಲ್ಲದ ಜ್ಞಾನ ಇನ್ನೊಂದಿದೆ, ಕುರಾನ್, ಇಸ್ಲಾಂ. ಅವರು ಬದುಕ್ತಾ ಇದ್ದಾರೆ. ಹೋಮ ಹವನಗಳಿಲ್ಲ, ಪೂಜೆಗಳಿಲ್ಲ, ಪೂಜೆ ಪುನಸ್ಕಾರಗಳಿಲ್ಲ, ಯಾವುದೂ ಇಲ್ಲ, ಯಾವ ದೇವರು ಇಲ್ಲ, ಅವರ ಬದುಕು ಸಾಗುತ್ತಿದೆ. ಅದೂ ಇಲ್ಲ ಯೇಸು, ಕ್ರಿಶ್ಚಿಯನ್ಸ್, ಅವರ ಬದುಕು ಸಾಗುತ್ತಿದೆ. ಈ ಮೂರೂ ಇಲ್ಲ ಬುದ್ಧಿಸಮ್, ಅವರ ಬದುಕು ಸಾಗುತ್ತಿದೆ. ಇವ್ರು ಯಾರೂ ಇಲ್ಲ ಸಿಖಿಸಮ್, ಅವರ ಬದುಕು ಸಾಗುತ್ತಿದೆ. ಇಸ್ಲಾಂ ಧರ್ಮದವರಿಗೆ ಕೃಷ್ಣ ಬೇಕಿಲ್ಲ, ರಾಮ ಬೇಕಿಲ್ಲ, ಶಿವ ಬೇಕಿಲ್ಲ, ಪಾರ್ವತಿ ಬೇಕಿಲ್ಲ. ಅಂದರೆ ಯಾವುದು ಬೇರೆ ಬೇರೆ ಎನ್ನುತ್ತೀವಿಯೋ ಅದು ಜ್ಞಾನವಲ್ಲ. ಯಾಕಂದರೆ ಬೇರೆ ಬೇರೆ ಆಗಿದೆ. ಜ್ಞಾನ ಅಂದರೆ ಏನು? ಯಾವುದು ಎಲ್ಲವೂ ಒಂದೇ, ಎಲ್ಲದರಲ್ಲೂ ಏನಿದೆ ಸತ್ಯ, ಆ ಸತ್ಯದ ಅರಿವೇ ಜ್ಞಾನ. ಬೇರೆ ಬೇರೆ ಎನ್ನುವುದು ಜ್ಞಾನವಲ್ಲ, ಅದು ಅಜ್ಞಾನ. ಅದಕ್ಕೆ ಅಜ್ಞಾನದಿಂದ ಪ್ರಪಂಚದಲ್ಲಿ ದುಃಖ ಜಾಸ್ತಿ. ಬೇರೆ ಬೇರೆ ಅನ್ನತಕ್ಕಂಥ ಭಾವ, ಆ ದೇವರು ಬೇರೆ, ಆ ಧರ್ಮ ಬೇರೆ, ಆ ಜಾತಿ ಬೇರೆ, ಅವ್ರದ್ದು ಬೇರೆ, ಬೇರೆ 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 ಅನ್ನತಕ್ಕಂಥ ಪದ ಅಜ್ಞಾನವನ್ನು ಉಂಟು ಮಾಡುತ್ತೆ. ಎಲ್ಲರಿಗೂ ಹೊಂದುವ ಜ್ಞಾನ ಯಾವುದು? ಎಲ್ಲರಿಗೂ ಶ್ರೇಷ್ಠವಾದ ಜ್ಞಾನ ಯಾವುದು? ಅಷ್ಟವಕ್ರ ಮುನಿಗಳು ಹೇಳ್ತಾರೆ ನೋಡಿ, ಮುಕ್ತಿ ಪಡೆಯುವುದು ನಿನ್ನ ಹಂಬಲವೇ ಆಗಿದ್ದಲ್ಲಿ ನೀನು ವಿಷಯಾಕಾಂಕ್ಷೆಗಳನ್ನು ವಿಷ ಎಂದು ತಿಳಿದು ತ್ಯಜಿಸು. ಹಾಗೂ ಕ್ಷಮೆ, ಸರಳತೆ, ಕರುಣೆ, ತೃಪ್ತಿ ಮತ್ತು ಸತ್ಯ ಇವನ್ನು ಅಮೃತದ ಸಮಾನ ಎಂದು ಸೇವಿಸು. ಇದು ಮೊದಲನೇ ಶ್ಲೋಕ ನೋಡಿ. ಎಲ್ಲದರಲ್ಲೂ ಸರಳತೆ, ಕರುಣೆ, ಕ್ಷಮೆ, ತೃಪ್ತಿ, ಸತ್ಯ ಇರಬೇಕು. ಆಗ ನಿನಗೆ ಮುಕ್ತಿ ಸಿಗುತ್ತೆ.
ವಿಷಯಾಕಾಂಕ್ಷೆಗಳಿಂದ ಹೊರಬಂದು ಅದನ್ನು ವಿಷ ಅನ್ಕೋ, ಆಸೆಗಳನ್ನು, ಬಂಧನಗಳನ್ನು, ನಿನ್ನ ಏನು ಅಜ್ಞಾನಗಳನ್ನು, ಎಷ್ಟೊಂದು ವಿಷಯಗಳಿದೆ, ಯಾವುದು ನಿನ್ನನ್ನು ಆಕರ್ಷಣೆ ಮಾಡುತ್ತೆ, ಯಾವುದು ನಿನ್ನನ್ನು ಬಂಧಿಸುತ್ತೆ, ಇವೆಲ್ಲವನ್ನು ವಿಷ ಅಂತ ತಿಳ್ಕೊಂಡ್ರೆ ನೆಕ್ಸ್ಟು ನಿನ್ನಲ್ಲಿ ಸರಳತೆ ಬರುತ್ತೆ, ಸಹಜತೆ ಬರುತ್ತೆ, ಕರುಣೆ ಬರುತ್ತೆ, ತೃಪ್ತಿ ಬರುತ್ತೆ. ಈ ಜ್ಞಾನ ಎಲ್ಲರಲ್ಲೂ ಇದ್ದಾಗ ಮಾತ್ರ ಅವನು ಜ್ಞಾನಿ. ಈಗ ಉದಾಹರಣೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ತೀನಿ. ಇಸ್ಲಾಂ ಧರ್ಮದವರು ಕರುಣೆ ಇಲ್ಲದೆ ಬೇರೆಯವರ ಮೇಲೆ ಆಕ್ರಮಣ ಮಾಡಿದರೆ, ಅಂದರೆ ಭಯೋತ್ಪಾದಕರು. ಸೊ ಅದು ಜ್ಞಾನ ಎಲ್ಲಿ ಬಂತು? ಹಿಂದೂ ಧರ್ಮದವರು ಬೇರೆಯವರ ಮೇಲೆ ಆಕ್ರಮಣ ಮಾಡಿದರೆ, ಕೊಂದರೆ, ಈ ಕ್ರಿಶ್ಚಿಯನ್ ಧರ್ಮದವರು ಬಾಂಬ್ ಹಾಕ್ತಾ ಇದ್ದಾರೆ, ಬೇರೆ ಬೇರೆ ಧರ್ಮದ ಬೇರೆ ಮೇಲೆ ಬಾಂಬ್ ಹಾಕ್ತಿದ್ದಾರೆ, ಕರುಣೆ ಇಲ್ಲ. ಸೊ ಈಗ ಇಲ್ಲಿ ಜ್ಞಾನ ಎಲ್ಲಿಂದ ಬಂತು? ಅಂದರೆ ಧರ್ಮವೇ ಸುಳ್ಳಾಗೈತಲ್ಲ, ನನ್ನ ಇರುವಿಕೆಯೇ ಸುಳ್ಳಾಯ್ತಲ್ಲ, ನಾನು ಸುಳ್ಳಿನ ಕಂತೆಯಲ್ಲಿ ಬದುಕ್ತಾ ಇದ್ದೀನಿ, ನಾನು ಸುಳ್ಳಿನ ಸಂತೆಯಲ್ಲಿ ಸರದಾರ ಆಗಿದ್ದೀನಿ, ನಾನು ಸುಳ್ಳಿನ ಸಂತೆಯಲ್ಲಿ ಸಾಧುವಾಗಿದ್ದೀನಿ ನಾನು. ಜ್ಞಾನ ಎಲ್ಲಿದೆ? ಜ್ಞಾನ ಇದ್ದರೆ ಏನು ಬರುತ್ತೆ? ಮೊದಲು ಕ್ಷಮೆ ಬರುತ್ತೆ. ಎಷ್ಟು ತಪ್ಪುಗಳು ನೀವು ಸುತ್ತಮುತ್ತ ನಡೆಯುತ್ತೋ ಆ ತಪ್ಪುಗಳ ಬಗ್ಗೆ ಕ್ಷಮೆ ಬರುತ್ತೆ. ಕ್ಷಮಿಸಿ ಅವನಿಗೆ ತಿಳುವಳಿಕೆಯನ್ನು ಹೇಳ್ತೀರಿ. ಆಗ ಕ್ಷಮಿಸಲಾಗದಿದ್ದರೆ, ಪದೇ ಪದೇ ಅದು ನಡೀತಾ ಇದ್ದರೆ, ನೀನು ನಿನ್ನನ್ನು ಕ್ಷಮಿಸಿಕೋ, ನಿನ್ನ ಮನಸ್ಸಿನಿಂದ ಆ ವಿಷಯವನ್ನು ತೆಗೆದು ಹೊರಗಡೆ ಹಾಕೋ, ಅದು ಕ್ಷಮೆ. ಒಬ್ಬ ಕೊಲೆಗಾರ ಬರ್ತಾನೆ, ಕೊಲೆ ಮಾಡ್ತಾನೆ, ಸೊ ಅವನು ಕ್ಷಮಿಸ್ಬಿಡೋಕ್ಕಾಗತ್ತಾ? ಆಗಲ್ಲ, ಅವನಿಗೆ ಶಿಕ್ಷೆ ಕೊಡಬೇಕು. ಒಬ್ಬ ಮೋಸಗಾರ ಬರ್ತಾನೆ, ಅವನು ಕ್ಷಮಿಸೋಕ್ಕಾಗತ್ತಾ? ಇಲ್ಲ, ಅವನಿಗೆ ಶಿಕ್ಷೆ ಕೊಡಬೇಕು. ಆದರೆ ಕ್ಷಮೆ ಎಲ್ಲಿ ಬರಬೇಕು? ನಿನ್ನಲ್ಲಿ ಬರಬೇಕು. ನಾನು ಶಿಕ್ಷೆ ಕೊಟ್ಟಾಯಿತು ಅಷ್ಟೇ, ಅವನು ಬಿಟ್ಟಾಯಿತು. ಮನಸ್ಸಲ್ಲಿ ಅದು ಉಳ್ಕೋಬಾರ್ದು. ಮನಸ್ಸಿನಲ್ಲಿ ಅದು ಉಳಿದರೆ ನೀನು ಇನ್ನೂ ಕ್ಷಮೆ ಕೊಟ್ಟಿಲ್ಲ ಅಂತ ಅರ್ಥ. ಕ್ಷಮೆ ಕೊಟ್ಟಾಯಿತು, ಬಿಟ್ಟಾಯಿತು, ಮನಸ್ಸಲ್ಲಿ ಏನೂ ಇಲ್ಲ. ಅದು ಸಾತ್ವಿಕವಾದ ಕ್ಷಮೆ. ಕ್ಷಮೆ ಅಂದರೆ ಎಲ್ಲರನ್ನು ಕ್ಷಮಿಸ್ಬಿಡು ಅನ್ನೋದಲ್ಲ. ಸೊ ನಿಮ್ಮ ಸಂಸಾರದಲ್ಲಿ ಅಷ್ಟೋಕ್ರ ಮುನಿಗಳು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ, ನಿನಗೆ ಮುಕ್ತಿ ಸಿಗಬೇಕಾದರೆ ಕ್ಷಮೆ, ಸರಳತೆ. ನೋಡಿ, ಸರಳತೆ ಅನ್ನತಕ್ಕಂಥ ಪದ. ನೀನು ಸಿಂಪಲ್ ಆಗಿರು, ಎಲ್ಲ ತೋರಿಕೆ ಹಿಂದೆ ಹೋಗ್ಬೇಡ, ನೀನು ಸಹಜವಾಗಿರು, ಸರಳವಾಗಿರ್ಬೇಕು. ಏನಂದ್ರೆ ಏನಿಲ್ಲ, ಸಮಾಜದ ಕಟ್ಟಳೆಗಳಿಗೆ ಸಂಸಾರದಲ್ಲಿ ಇರಬೇಕಾದಾಗ, ಸಾಮಾನ್ಯ ಜನರಲ್ಲಿ ಇರಬೇಕಾದಾಗ ನಿನಗೆ ಎಷ್ಟು ಕನಿಷ್ಠ ರಕ್ಷಣೆ ವಸ್ತ್ರಗಳಿಂದ ಅಷ್ಟು ಮಾತ್ರ ನಿನ್ನಲ್ಲಿರಬೇಕು. ಅದು ಸರಳತೆ. ಸರಳವಾದ ಒಂದು ಬಟ್ಟೆ ಹಾಕ್ಕೊಂಡಿರ್ತೀನಿ, ಅದಕ್ಕೆ ಸನ್ಯಾಸಿನಲ್ಲಿ ಹೊಲಿಬಾರ್ದು, ಬಟ್ಟೆನ ಪೀಸ್ ಸುತ್ಕೊಬೇಕು. ಅರ್ಥ ಆಗ್ತಿದ್ಯಾ? ಅಂದರೆ ಅಷ್ಟೊಂದು ನೀನು ಸರಳವಾಗಿರಬೇಕು, ಅದನ್ನು ನೀನು ಹಾಕೋ. ಸೊ ಹೆಚ್ಚಿಗೆ ಒಡವೆ ವಸ್ತುಗಳೆಲ್ಲ ಬೇಕಿಲ್ಲ. ವಸ್ತುಗಳಿಂದ, ಒಡವೆಗಳಿಂದ ನಾವು ಮರ್ಯಾದೆನ ಪಡೆಯೋದಲ್ಲ, ಗೌರವನ ಪಡೆಯೋದಲ್ಲ, ಪ್ರೀತಿನ ಪಡೆಯೋದಲ್ಲ, ಅದೆಲ್ಲ ಟೆಂಪ್ರರಿ. ಇದು ಸರಳತೆ. ಅಷ್ಟೋಕ್ರ ಮುನಿಗಳ ಸಂಭಾಷಣೆ ಎಷ್ಟು ಸೊಗಸಾಗಿದೆ. ಕರುಣೆ, ತೃಪ್ತಿ. ತೃಪ್ತಿ ಅಂದರೆ ಯಾವುದು? ಯಾವುದು ತೃಪ್ತಿ ಕೊಡುತ್ತೆ ನನಗೆ? ಈ ದೇಹವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಎಷ್ಟು ಕನಿಷ್ಠ ಪದಾರ್ಥಗಳು ಸಿಗ್ತವೋ ಅದರಿಂದ ನೀನು ತೃಪ್ತನಾಗಬೇಕು. ಅದು ತೃಪ್ತಿ, ಕನಿಷ್ಠ. ಈಗ ನಾವೇನು ಮಾಡ್ತೀವಿ, ನಾನು ಈ ದೇಹವನ್ನು ಕಾಪಾಡಿಕೊಳ್ಳೋಕ್ಕೆ ಆಹಾರ ಬೇಕು. ನೀನು ಆಹಾರ ಸಿಗ್ತಾ ಇದೆಯಾ? ಕೆಲವರ ಕೆಲಸಗಳಿಂದ ಮಾಡಿ ನೀನು ತೃಪ್ತನಾಗಬೇಕು. ಸದ್ಯ ಆಹಾರ ಸಿಗ್ತಲ್ಲ, ಈ ದೇಹ ರಕ್ಷಣೆಗೆ, ಈ ದೇಹವನ್ನು ಕಾಪಾಡ್ಕೊಳ್ಳೋಕೆ ಒಂದು ಯಾವುದೋ ಮನೆ, ಬಾಡಿಗೆ ಮನೆನೋ, ಬೋಗಿದ ಮನೆನೋ, ಸ್ವಂತದ ಮನೆನೋ, ಯಾವುದೋ ಒಂದು ಮನೆ. ನನಗೆ ಲಕ್ಸುರಿಯಸ್ ಮನೆ ಬೇಕು. 10 2 ಫ್ಲೋರು, 3 ಫ್ಲೋರ್ ಇರಬೇಕು, 5 ಬೆಡ್ರೂಮ್, 6 ಬೆಡ್ರೂಮ್, 7 ಬೆಡ್ರೂಮ್. ಇದೆಲ್ಲ ಇದೆಯಾ? ನೀನು ಮಾಡು, ಅದು ಬೇಕು. ಇದಾದ್ರೇ ನಾನು ಸುಖವಾಗಿರತಕ್ಕಂಥ ಭ್ರಮೆಯಿಂದ ಹೊರಗಡೆ ಬರಬೇಕು. ನನಗೆ ಪ್ರಕೃತಿಯಿಂದ ರಕ್ಷಣೆ ಬೇಕು, ಗಾಳಿ ಮಳೆಯಿಂದ ರಕ್ಷಣೆ ಬೇಕು. ಅಷ್ಟೇ ಜ್ಞಾನ. ಆ ರಕ್ಷಣೆಗೆ ನಿನ್ನ ಹತ್ರ ಏನಿದೆಯೋ ಅದಕ್ಕೆ ತಕ್ಕಾಗಿ ನೀನು ಅದನ್ನು ಮಾಡ್ಕೋಬೇಕು. ಇದು ತೃಪ್ತಿ ಅಲ್ವಾ? ಸೊ ನಿನ್ನ ಪ್ರೀತಿಗೆ, ಗೌರವಿಸೋಕ್ಕೆ ಸುತ್ತಮುತ್ತಲು ಯಾರಿದ್ದಾರೆ ನೋಡು, ಯಾರಿಲ್ವಾ? ನಿನ್ನನ್ನು ನೀನು ಪ್ರೀತಿಸು, ನಿನ್ನನ್ನು ನೀನು ಗೌರವಿಸಿಕೋ. ಮನಸ್ಸಿನ ಒಳಗಡೆ ಹೋಗು, ಮನಸ್ಸನ್ನು ಖಾಲಿ ಮಾಡು, ಪ್ರಶಾಂತವಾಗು.
ಶಾಂತನಾಗು, ಅದು ತೃಪ್ತಿ. ಸೊ ಹೀಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು. ತೃಪ್ತಿ ಮತ್ತು ಸತ್ಯ, ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ, ಇವುಗಳನ್ನೆಲ್ಲ ನೀನು ಅರ್ಥ ಮಾಡಿಕೊಂಡ್ರೆ, ಇದನ್ನು ಅಮೃತದ ಸಮಾನವಾಗಿ ತಿಳ್ಕೊಂಡ್ರೆ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ರು ನೋಡಿ. ಸತ್ಯ ಅಂದ್ರೇನು? ನನಗೆ ಇಷ್ಟವಿಲ್ಲದನ್ನು ಬೇರೆಯವ್ರಿಗೆ ನಾನೇನು ಮಾಡಬಾರ್ದು, ಅದು ಸತ್ಯ. ನನಗೆ ಯಾರು ಮೋಸ ಮಾಡಲಿ, ಕಳ್ತನ ಮಾಡಲಿ, ನನ್ನ ಹತ್ರ ಕದ್ದುಕೊಂಡು ಹೋಗಲಿ, ನನ್ನ ಮೇಲೆ ದೌರ್ಜನ್ಯ ಮಾಡಲಿ ಅಂತ ನಾನು ಇಷ್ಟಪಡ್ತೀನಾ? ನೀನು ಮಾಡಬೇಡ, ಇಷ್ಟೇ ಸತ್ಯ, ಸಿಂಪಲ್. ನನ್ನನ್ನು ಕ್ಷಮಿಸಿ, ನನ್ನನ್ನು ಪ್ರೀತಿಸಲಿ, ನನ್ನನ್ನು ಗೌರವಿಸಲಿ, ನನ್ನನ್ನು ಹೊಗಳಿ ಅಂತ ನಾನು ಇಷ್ಟಪಡ್ತೀನಲ್ವಾ, ನೀನು ಅದನ್ನೇ ಮಾಡು, ಅದು ಸತ್ಯ. ನಿನ್ನ ಮನಸ್ಸು, ನಿನ್ನ ಇರುವಿಕೆ ಏನು, ನಿನ್ನ ಬುದ್ಧಿ, ನಿನ್ನ ಭಾವನೆಗಳು ಏನನ್ನು ನಿರೀಕ್ಷೆ ಪಡ್ತವೆ ಅದನ್ನು ಬೇರೆಯವ್ರಿಗೆ ಕೊಡು, ಇದು ಸತ್ಯ ಅಲ್ವಾ? ಬಟ್ಟು ಈ ದೇಹ ಸ್ಥಿರವಾಗಿರುತ್ತೆ, ಯಾವಾಗಲೂ ದೇಹನೇ ಇರುತ್ತೆ, ಅದು ಸತ್ಯ ಅಲ್ಲ. ಪ್ರತಿ ಕ್ಷಣ ಒಂದು ದಿನ ಕಳೆದೋದ್ರೆ ಒಂದು ದಿನ ನಾವು ಸಾವಿನ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ. 50 ವರ್ಷ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಿಕೊಂಡ್ರೆ 50 ವರ್ಷ ಸತ್ತೋಗಿದೆ, ಬದುಕಾಗೋಗಿದೆ. ಇನ್ನು ಫಾಸ್ಟಾಗಿ ಸಾವಿನ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ. ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಅದರ ಸತ್ಯ, ಸಾವಿನ ಹತ್ತಿರಕ್ಕೆ ನಾನು ಹೋಗುತ್ತಿದ್ದೇನೆ, ಇದು ಸತ್ಯ ಅಲ್ವಾ? ಪ್ರತಿ ದಿನ ದೇಹ ಬದಲಾಗ್ತಾನೇ ಇರುತ್ತೆ, ಪ್ರತಿದಿನ ಈ ದೇಹ ಬದಲಾಗ್ತಾ ಇರುತ್ತೆ. ಬದಲಾವಣೆಯನ್ನು ಗಮನಿಸಿ, ಆ ಬದಲಾವಣೆಯನ್ನು ಸ್ವೀಕರಿಸಿ ಬದುಕುವುದು ಸತ್ಯ. ನಾನು ಇಲ್ಲೇ ಪರ್ಮನೆಂಟಾಗಿ ಇರ್ತೀನಿ ಅಂತಲ್ಲ ಅಲ್ವಾ? ಸೊ ಹೀಗೆ ಸತ್ಯದ ವಿಶ್ಲೇಷಣೆ ಬೇಕಾದಷ್ಟಿದೆ. ಕೇವಲ ನಾನು ಒಂದು ಶ್ಲೋಕದ ಬಗ್ಗೆ ನಿಮ್ಗೆ ಹೇಳಿದ್ದೀನಿ, ನಾಳೆ ಇನ್ನೊಂದು ಶ್ಲೋಕದ ಬಗ್ಗೆ ಹೇಳ್ತೀನಿ. ನೀವು ಸ್ವಲ್ಪ ಚಿಂತನೆ ಮಾಡಿ, ಜ್ಞಾನಿ ಯಾರು? ಜನಕ ಮಹಾರಾಜರು ಪುಸ್ತಕಗಳನ್ನು ಓದಿರ್ಲಿಲ್ವೇ? ಪಂಡಿತರು ಸುತ್ತಮುತ್ತ ಇರಲಿಲ್ವೇ? ಎಲ್ಲರೂ ಅವ್ರಿಗೆ ವಿಚಾರಗಳನ್ನು ತಿಳಿಸಿಲ್ವೇ? ಇಷ್ಟೆಲ್ಲ ತಿಳಿಸಿದ್ದರೂ, ಇಷ್ಟೆಲ್ಲ ತಿಳುವಳಿಕೆ ಇದ್ದರೂ ಅಷ್ಟವಕ್ರ ಮುನಿಗಳನ್ನು ಜ್ಞಾನ ಎಂದರೇನು ಅಂತ ಕೇಳ್ತಾರೆ. ಅವ್ರು ಕೊಟ್ಟಂಥ ಜ್ಞಾನ ಎಷ್ಟೊಂದು ಸರಳ ನೋಡಿ, ಅರ್ಥ ಆಗ್ತಿದೆಯಾ? ಹೀಗೆ ಜ್ಞಾನ ಏನು ತುಂಬ ದೊಡ್ಡದಲ್ಲ, ತುಂಬ ಸರಳವಾದದ್ದು. ಎಷ್ಟೊಂದು ದ್ವಂದ್ವಗಳಲ್ಲಿ, ಗೊಂದಲಗಳಲ್ಲಿ ನಾವು ಬಂಧಿತರಾಗಿದ್ದೀವಿ. ಅಂದರೆ ನೀನು ಹಿಂದೂ ಆಗಿ ಮುಸ್ಲಿಂ ಮನೆಗೆ ಹೋಗಿ, ಮಸೀದಿಗೆ ಹೋಗಿ ಆ ದೇವರನ್ನು ದೇವರು ಎಂದು ಸ್ವೀಕರಿಸುವ ಜ್ಞಾನ ನಿನ್ನಲ್ಲಿ ಇಲ್ಲ. ಅಂದರೆ ಎಷ್ಟೊಂದು ಅಜ್ಞಾನ ನನ್ನಲ್ಲಿ ತುಂಬಿದೆ. ಒಬ್ಬ ಮುಸ್ಲಿಂ ಆಗಿ ಹಿಂದೂಗಳ ದೇವರನ್ನು ದೇವರು ಎಂದು ಸ್ವೀಕರಿಸಿ ಸಂತೋಷದಿಂದ ಪೂಜಿಸುವ ಮನಸ್ಸಿಲ್ಲ, ನಾನೆಷ್ಟೊಂದು ಅಜ್ಞಾನಿ. ಒಬ್ಬ ಕ್ರಿಶ್ಚಿಯನ್ ಆಗಿ ಬೇರೆ ಧರ್ಮದವರನ್ನು ಸ್ವೀಕರಿಸಿ ಅವರಲ್ಲಿ ಹೋಗಿ ಆ ದೇವರನ್ನು ಅಪ್ಪಿಕೊಂಡು ಎಲ್ಲವೂ ಒಂದೇ, ನಾವೆಲ್ಲರೂ ಒಂದೇ, ಕೇವಲ ಪರಿಸರಕ್ಕೆ, ಪರಿಸ್ಥಿತಿಗೆ ತಕ್ಕಂತೆ ಕೆಲವಾರು ವಿಚಾರಗಳು ಬಂದಿದೆ. ಎಲ್ಲ ವಿಚಾರಗಳ, ಎಲ್ಲ ಧರ್ಮಗಳ, ಎಲ್ಲ ಮಹಾನ್ ಧರ್ಮಗುರುಗಳ ಸಾರ ಒಂದೇ: ಪ್ರೀತಿ, ಮಮತೆ, ಕರುಣೆ, ಸೇವೆ, ಕ್ಷಮೆ, ಸತ್ಯ. ಇಷ್ಟೇ, ಇದು ಜ್ಞಾನ. ಸೊ ನಾವು ಎಷ್ಟೊಂದು ಅಜ್ಞಾನಿಗಳಾಗಿದ್ದೀವಲ್ವಾ? ಎಷ್ಟೊಂದು ಧರ್ಮ ಸಂಕೋಲೆಗಳು ನಮ್ಮನ್ನು ಕಾಡ್ತಾ ಇದೆ ಅಲ್ವಾ? ಎಷ್ಟೊಂದು ಜಾತಿಗಳಲ್ಲಿ ಭೇದಗಳು ನಮ್ಮನ್ನು ಕಾಡ್ತಾ ಇದೆ ಅಲ್ವಾ? ಎಲ್ಲ ಭೇದಗಳು ನಮ್ಮನ್ನು ಕಾಡ್ತಾ ಇರಬೇಕಾದ್ರೆ, ಎಲ್ಲ ಸಂಕೋಲೆಗಳು ನಮ್ಮನ್ನು ಕಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿ ಜ್ಞಾನ ಎಲ್ಲಿ ಬರುತ್ತೆ? ಜ್ಞಾನ ಎಂದರೆ ನೀನು ಬೇರೆ, ನಾನು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಎನ್ನುವುದೇ ಜ್ಞಾನ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.